ರಾಜ್ಯ ತೆಲಂಗಾಣ, ರೇವಂತ್ ರೆಡ್ಡಿ ಮುಖ್ಯಮಂತ್ರಿಗಳು. ಅವರು ಬೆಂಗಳೂರು ಕಡೆ ತಿರುಗಿ ನೋಡಬೇಡಿ, ರಸ್ತೆಗಳು ಸರಿ ಇಲ್ಲ, ಟ್ರಾಫಿಕ್ ಜಾಮ್, ಹಳ್ಳ ಆ ಕಡೆ ತಿರುಗಿ ನೋಡಬೇಡಿ ಅಂತಾರೆ. ಇಲ್ಲಿ ನಾನು ಫೋಟೋ ನೋಡಿದೆ, DK ಶಿವಕುಮಾರ್ ಹೋಗಿ ಕೈ ಹಿಡ್ಕೊಂಡು ನನ್ನ ಬ್ರದರ್ ಈಸ್ ಮೈ ಬ್ರದರ್ ಅಂದ್ರು. ನಾನೇ ಅವ್ರನ್ನೆಲ್ಲ ಗೆಲ್ಸಿದ್ದು, ನಾನೇ ಅವ್ರಿಗೆ ಎಲ್ಲ ರೀತಿ ಸಹಾಯ ಮಾಡಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದು. ಆ ಬ್ರದರ್ ಕೈಲೇ ಇವತ್ತು ಬರ್ತಾ ಇರೋದು ಬೆಂಗಳೂರು ಸರಿ ಇಲ್ಲ ಅಂತಾರೆ. ಇಲ್ಲಿ ಯಾರು ಬೆಂಗಳೂರು ಇನ್ಚಾರ್ಜ್? ಯಾರು? DK ಶಿವಕುಮಾರ್. ನೀವು ಇನ್ಚಾರ್ಜ್ ಇದ್ಕೊಂಡು ನಿಮ್ ಬ್ರದರ್ ಅಲ್ಲಿ ಬೆಂಗಳೂರು ಕಡೆ ಹೋಗ್ಬೇಡಿ, ಡೋಂಟ್ ಕಂಪೇರ್ ವಿತ್ ಬೆಂಗಳೂರು ಅಂತಾರೆ ಅಧ್ಯಕ್ಷರೇ. ಇದಕ್ಕಿಂತ ಅವಮಾನ ಬೇಕಾ? ಹೈದರಾಬಾದ್ ಅನ್ನ ನೀವು ಯಾರು ಕಂಪೇರ್ ಮಾಡಬೇಕು ಅಂತ ಹೇಳಿದ್ದಾರೆ ಅವರು? ಸಿಂಗಾಪುರ್ ಕಂಪೇರ್ ಮಾಡ್ಬೇಕಂತೆ ಹೈದರಾಬಾದ್ ಅನ್ನ. ಬೆಂಗಳೂರು ಬಗ್ಗೆ ನಮ್ಮನ್ನ ಕಂಪೇರ್ ಮಾಡಬೇಡಿ, ಇದು ಹೋಪ್ ಪ್ಲೇಸ್, ಕೆಲ್ಸಕ್ಕೆ ಬಾರದ ನಗರ ಇದು. ನಮ್ಮನ್ನ ಕಂಪೇರ್ ಮಾಡೋದಿದ್ರೆ ಟೋಕಿಯೋ, ಅವ್ರು ಹೇಳಿರೋದು ಟೋಕಿಯೋಗ್ ಮಾಡಿ, ಸಿಂಗಾಪುರ್ಗೆ ಮಾಡ್ತೀರಿ ಅಂತ. ಇಕ್ಬಾಲ್ ಇಷ್ಟೆಲ್ಲ ಕೊಚ್ಕೊಳ್ಳೋ ಅಂತ DK ಶಿವಕುಮಾರ್ ಅವರು ಒಂದು ರಿಯಾಕ್ಷನ್ ಮಾಡಿದ್ದಾರೆ. ಅದಕ್ಕೆ ಒಂದು ರಿಯಾಕ್ಷನ್ ಇಲ್ಲ. ನಮ್ಮ ಬೆಂಗಳೂರು ಚಂದಾಗಿದೆ, ನಮ್ಮ ಬೆಂಗಳೂರು ಅವ್ರಿಗಿಂತ ಒಳ್ಳೇದಿದೆ, ಒಂದು ರಿಯಾಕ್ಷನ್ ಇಲ್ಲ. ಅಂದ್ರೆ ಅವರು ಹೇಳಿದ್ನ ಒಪ್ಕೊಂಡಿದ್ದೀರಾ ಇವತ್ತು? ಅಂದ್ರೆ ಪಕ್ಕದ ರಾಜ್ಯದ ಮುಖ್ಯಮಂತ್ರಿನೂ ಟೀಕೆ ಮಾಡೋ ಸ್ಥಿತಿಗೆ ನಮ್ಮ ಬೆಂಗಳೂರನ್ನ ನೀವು ತಂದ್ಬಿಟ್ರಿ. ಇದೊಂದು ವಿಪರ್ಯಾಸ. ಹೇಳ್ಬೇಕಾಯ್ತು ಧೈರ್ಯವಾಗಿ, ನೀನ್ ನೆನ್ನೆ ಮೊನ್ನೆ ಇದಾಗಿದೆಯಪ್ಪ, ನಾನೇ ಬಂದ್ ಮಾಡಿದ್ದು, ಬೆಂಗಳೂರಿನ ನೀನ್ ಹತ್ತಿರಕ್ಕೂ ಬರಕ್ಕಾಗಲ್ಲ, ಟಚ್ ಮಾಡಕ್ಕಾಗಲ್ಲ ಅಂತ ಒಂದು ಧಮಕಿ ಕೊಡ್ಬೇಕಾಯ್ತು. ಕೊಟ್ಟಿದಾರ? ಇಲ್ಲ. ಅಕ್ಸೆಪ್ಟೆಡ್, ಏನ್ ಹೇಳಿದ್ರು ಅಕ್ಸೆಪ್ಟೆಡ್. ಇವತ್ತು ಈ ಗಾರ್ಬೇಜು ಮನೇನು ಕೂಡ ಗಾರ್ಬೇಜ್ ಬಗ್ಗೆ ಮಾತಾಡಿದ್ರಿ. ಸರ್ಕಾರ ಬಂದಾಗ ಎಲ್ಲಾ ಬಡ್ಜೆಟ್ ಅಲ್ಲೂ ಅವ್ರು ಹೇಳ್ತಾರೆ ಬೆಂಗಳೂರು ಗಾರ್ಬೇಜ್ ಜಾಸ್ತಿ ಆಗಿದೆ, ನಾನು 4 ದಿಕ್ಕುಗಳಲ್ಲಿ 400 ಎಕರೆ ಡಂಪಿಂಗ್ ಯಾರ್ಡ್ ಮಾಡ್ತೀನಿ ಅಂತ.